ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಖುಷಿ ವಿಚಾರ ಕೆಇಎ ಕಡೆಯಿಂದ ಏನಂತಂದ್ರೆ ಎಲ್ಲರಿಗೂ ಅವರವರ ರಿಸಲ್ಟ್ಸ್ ಅನ್ನು ಬೇಗನೆ ಬಿಡ್ತಾ ಇದ್ದಾರೆ. ರಿಸಲ್ಟ್ಸ್ ಅಥವಾ ಫಲಿತಾಂಶಗಳನ್ನು ತುಂಬಾ ಬೇಗನೆ ಅನೌನ್ಸ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಹ್ಯಾಪಿಯೆಸ್ಟ್ ನ್ಯೂಸ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್ ಹೂಎವರ್ ಇಸ್ ಪ್ರಿಪೇರಿಂಗ್ ವಿತ್ ಹಾರ್ಡ್ ಬ್ರೆಡ್ ಅಂಡ್ ಬಟರ್ಸ್. ಓಕೆ, ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಕೆಪಿಸಿಎಲ್ ಹಾಗೂ ನಿಮ್ಮ ಕನ್ನಡ ಎಕ್ಸಾಮ್, ಯಾರೆಲ್ಲ ಕನ್ನಡ ಎಕ್ಸಾಮ್ ಬರೆದಿದ್ದಾರೆ, ಮೇ ಬಿ ಫಾರ್ ಕೆಇಎ ಕಡೆಯಿಂದ ರೀಸೆಂಟ್ ಆಗಿ ಕಂಡಕ್ಟ್ ಆಗಿರೋಂತಹ ಕೆಪಿಸಿಎಲ್ ಇರಬಹುದು ಹಾಗೂ BWSSB ಅಂಡ್ ಅದರ್ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್ ಇರಬಹುದು. ಸೊ ಕನ್ನಡ ಎಕ್ಸಾಮಿನ ಫಲಿತಾಂಶನಲ್ಲಿ ಬಂದಿದ್ರೆ ನಿಮ್ಮ ಸ್ಕೋರ್ ಎಷ್ಟಿರಬೇಕು ಮಿನಿಮಮ್ ಪಾಸ್ಗೆ. ಕನ್ನಡ ಎಕ್ಸಾಮ್ ಅಂತಂದ್ರೆ 100 ಮಾರ್ಕಿಗೆ ಕಂಡಕ್ಟ್ ಮಾಡದಲ್ಲಿ ನೆನ್ಪಿಟ್ಕೊಳ್ಳಿ, ಕನ್ನಡ ಎಕ್ಸಾಮ್ 100 ಮಾರ್ಕ್ಸ್ ಇತ್ತಂತಂದ್ರೆ 35 ನಿಮ್ಮ ಪಾಸಿಂಗ್ ಮಾರ್ಕ್ ಇರುತ್ತೆ. 150 ಮಾರ್ಕ್ಗಳಿಗೆ ಇತ್ತು ಅಂತಂದ್ರೆ ದೆನ್ ಇಟ್ ವಿಲ್ ಬಿ ಫಾರ್ 50 ಮಾರ್ಕ್ಸ್ ಮಿನಿಮಮ್ ತೆಗಿಲೇಬೇಕು, ಆಗ ಮಾತ್ರನೇ ನೀವು ಪಾಸ್. ಇದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಯು ಜಸ್ಟ್ ಥಿಂಕ್ ದಟ್ ಯು ಆರ್ ಫೇಲ್. ಓಕೆ, ಸೊ ಯು ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಎನಿ ಫರ್ದರ್ ರಿಕ್ರೂಟ್ಮೆಂಟ್ಸ್. ಓಕೆ, ಇದಾದ ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಇದು ಕೆಪಿಎಸ್ಸಿಎಲ್ ಅಥವಾ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕಂಡಕ್ಟ್ ಮಾಡಿರೋಂಥ ರೀಸೆಂಟ್ ಎಕ್ಸಾಮ್, ಐ ಮೀನ್ ಕನ್ನಡ ಎಕ್ಸಾಮ್ ಏನೆಲ್ಲ ಬಿಟ್ಟಿದ್ರು ಆ ಕನ್ನಡ ಫಲಿತಾಂಶಗಳ ಮಿನಿಮಮ್ ಪಾಸಿಂಗ್ ಮಾರ್ಕ್ ಏನನ್ನೋದು ನಾನೀಗ ತಿಳಿಸ್ಕೊಟ್ಟಿದ್ದೀನಿ. ಈಗ ಟೆಕ್ನಿಕಲ್ ಪೇಪರ್ಸ್ ಕಡೆ ಬರೋದಾದ್ರೆ ನಿಮ್ಮ ಸ್ಕೋರ್ ಲಿಂಕ್ ಬಿಟ್ಟಿದ್ದಾರೆ, ನೀವೆಲ್ಲ ನೋಡ್ಕೊಂಡಿದ್ದೀರಾ ಅಂತಾನು ನಾನು ಬಯಸ್ತಾ ಇದ್ದೇನೆ. ಬಟ್ ಜಸ್ಟ್ ನಿಮ್ಮ ಸ್ಕೋರ್ ಚೆಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅನ್ನೋದು ಗೊತ್ತಾಗುತ್ತಾ? ಇಲ್ಲ, ಡೆಫಿನೆಟ್ ಆಗಿ ಗೊತ್ತಾಗಲ್ಲ, ರೈಟ್? ಯಾಕಂದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಬಟ್ ಚೆಕ್ ಮಾಡೋದು ಹೇಗೆ? ಹೋಪ್ 7th or 8th ಅಲ್ಲಿ ಕೆಇಎದವರು ಕಂಪ್ಲೀಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಬಿಡ್ತಾರೆ. ಓಕೆ, ಆಸ್ ಕನ್ನಡ ಎಕ್ಸಾಮ್ ರಿಸಲ್ಟ್ ಹೇಗ್ ಬಿಟ್ಟಿದ್ದಾರೆ, ಫಸ್ಟ್ ಸ್ಕೋರ್ ಲಿಂಕ್ ಬಿಟ್ಟಿದ್ರು, ನಂತರ ಲಿಸ್ಟ್ ಹೇಗೆ ಅನೌನ್ಸ್ ಮಾಡಿದ್ದಾರೆ, ಅದೇ ತರ ನಿಮ್ಮ ಟೆಕ್ನಿಕಲ್ ಪೇಪರಿನ PDF ಸಹ ಬರುತ್ತೆ ಇನ್ನು 2 days ಅಲ್ಲಿ. ಬಟ್ ಅದು ಬರೋಕ್ಕಿಂತ ಮುಂಚೆನೆ ನೀವೇನಾದ್ರೂ ಎಕ್ಸೈಟೆಡ್ ಇದ್ದೀರಾ, ತಿಳ್ಕೋಬೇಕು ಸರ್ ನಾನು ಹೇಗ್ ತಿಳ್ಕೋಬೇಕು ಅಂತ ಏನಾದ್ರು ನಿಮ್ಗೆ ಕುತೂಹಲ ಇದ್ದಲ್ಲಿ ನಿಮಗೆ ಒಂದು ಐಡಿಯಾ ಇದೆ. ಜಸ್ಟ್ 3 PDFs ನ ನೀವು ಓಪನ್ ಮಾಡಿ ಇಟ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಕೆಲವು ಸ್ಟೂಡೆಂಟ್ಸ್ ಚೆಕ್ ಮಾಡೋಣ ಅಂತ. ಏನು, ಫಸ್ಟ್ ಈಗ ನಾನು ಎಇ ನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿರೋ ಅಂತ OMR ಶೀಟ್, ಒನ್ ಆಫ್ ದಿ ಕಾಲೇಜ್ ಯಾವುದು, ಈ OMR ಶೀಟ್ ಏನಿದೆ ಇದು ಕೆಇಎದವ್ರು ಬಿಟ್ಟಿರೋ ಅಂತ ಎಕ್ಸಾಮ್ ಫಾರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಅವ್ರದ್ದು ಹಲವಾರು ಪ್ಲೇಸಸ್ ಅಲ್ಲಿ ಹಲವಾರು ಕಾಲೇಜಸ್ ಅಲ್ಲಿ ಎಕ್ಸಾಮ್ ನಡೆದಿತ್ತು. ನಾನು ಫಸ್ಟ್ ಈಗ ಈ ಆದರ್ಶ್ PU ಕಾಲೇಜ್ ಅನ್ನೋದು ಫಸ್ಟ್ ಸೆಂಟರ್ ಕೋಡ್ 108 ಓಪನ್ ಮಾಡಿದಾಗ ನನಗೆ ಈ ತರ ಬರುತ್ತೆ. ಓಕೆ, ಎಷ್ಟು ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ನೀವು 1 of 49 ಅಂತ ಅಂದ್ರೆ 48 ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ. ಓಕೆ, ಬಟ್ ಈ ಪ್ರತಿ ವಿದ್ಯಾರ್ಥಿದು ನಾನು ಚೆಕ್ ಮಾಡಬೇಕು ಅಂದ್ರೆ ಹೇಗೆ? ಸಿಂಪಲ್. ಇವಾಗ ಯಾರ್ದು ಇವರು ಮುಕ್ತಾ ಎಟಿ ಅಂತ ಇದ್ದಾರೆ. ಓಕೆ, ಇವರ ರಿಜಿಸ್ಟ್ರೇಷನ್ ನಂಬರ್ ನಮ್ಗೆ ಗೊತ್ತಿದೆ. ನಮಗೆ ಸ್ಕೋರ್ ಚೆಕ್ ಮಾಡಲು ಬೇಕಿರೋ ಅಂತಹ ಕೀ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಅವರ ಡೇಟ್ ಆಫ್ ಬರ್ತ್. ರಿಜಿಸ್ಟ್ರೇಷನ್ ನಂಬರ್ ಓಕೆ ಇಲ್ಲಿಂದ ಸಿಗುತ್ತೆ, ಓಕೆ ಈ ನಂಬರ್ನ ಹಾಕ್ತೀರಾ. ಓಕೆ, ಬಟ್ ವಾಟ್ ಅಬೌಟ್ ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ ನಿಮಗೆ ಈ ಮಾಸ್ಟರ್ ಲಿಸ್ಟ್ ಅಂತ ಇದೆ ಅಲ್ವಾ, ಮಾಸ್ಟರ್, ಇದು ಸ್ಕೋರ್ ಲಿಸ್ಟ್ ಗೈಸ್, ಇದು ಸ್ಕೋರ್ ಲಿಸ್ಟ್. ಓಕೆ, ಇದು ಕಂಪ್ಲೀಟ್ ಸ್ಕೋರ್ ಲಿಸ್ಟ್ ಇದು. ಓಕೆ, ಎಇ ಸ್ಕೋರ್ ಲಿಸ್ಟ್ ನಾನು ಇದು ಓಪನ್ ಮಾಡಿ ಇಟ್ಟಿದ್ದೀನಿ, ಜಸ್ಟ್ ಸರ್ಚ್ ಮಾಡಿ ಇಟ್ಟಿದ್ದೆ. ಓಕೆ, ಇದು ಸ್ಕೋರ್ ಲಿಸ್ಟ್. ಸ್ಕೋರ್ ಲಿಸ್ಟ್, ಹಳೆ ಸ್ಕೋರ್ ಲಿಸ್ಟ್ ನಿಮಗೆ ಕೆಇಎ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಓಕೆ, ಲಾಸ್ಟ್ ಇಯರ್ ಕಂಡಕ್ಟ್ ಮಾಡಿರೋಂತ ಸ್ಕೋರ್ ಲಿಸ್ಟ್. ಈ ಸ್ಕೋರ್ ಲಿಸ್ಟ್ ಅಲ್ಲಿ ಡೆಫಿನೆಟ್ ಆಗಿ ಆ ಕ್ಯಾಂಡಿಡೇಟ್ ಇರಲೇಬೇಕು, ಕರೆಕ್ಟಾ? ಅಂಡ್ ಈ ಕ್ಯಾಂಡಿಡೇಟಿನ ನೇಮ್ ಇಲ್ಲಿ ಸರ್ಚ್ ಮಾಡಿದಾಗ ನನಗೆ ಅವರ ನಂಬರ್ ಸಿಗುತ್ತೆ. ಏನ್ ನಂಬರ್ ಇದು? ಇದು ಅಪ್ಲಿಕೇಶನ್ ನಂಬರ್, ಇದು ಅವರ ರಿಜಿಸ್ಟ್ರೇಷನ್ ನಂಬರ್ ಲಾಸ್ಟ್ ಟೈಮ್ ಬರ್ದಿರೋ ಎಕ್ಸಾಮ್ದು. ಬಟ್ ಈ ಸಲ ಬರ್ದಾಗ ಇದು ಈ ನಂಬರ್ ಮಾತ್ರ ಚೇಂಜ್ ಆಗಲ್ಲ, ಇದು ಅವರ ಅಪ್ಲಿಕೇಶನ್ ನಂಬರ್. ಓಕೆ, ಈ ಅಪ್ಲಿಕೇಶನ್ ನಂಬರ್ ನ ತಗೊಳ್ಳಿ, ಕಾಪಿ ಮಾಡಿ ಅಂಡ್ ಪುಟ್ ಇಟ್ ಇನ್ ದ ಮಾಸ್ಟರ್ ಲಿಸ್ಟ್. ಈ ಮಾಸ್ಟರ್ ಲಿಸ್ಟ್ ಅಲ್ಲಿ ನಾನು ಪೇಸ್ಟ್ ಮಾಡಿದ್ದೇನೆ. ಟೋಟಲ್ 1139 ಪೇಜ್ ಇರುವಂತಹ ಡಾಕ್ಯುಮೆಂಟ್ ಅಲ್ಲಿ ಹಾಕಿ ಸರ್ಚ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಇನ್ ಕೇಸ್ ಜಸ್ಟ್ ನಂಬರ್ ನ ಸರ್ಚ್ ಮಾಡೋ ತರ ಇದ್ರೆ ಓಕೆ ಜಸ್ಟ್ ಟೈಮ್ ತಗೊಳುತ್ತೆ. ಇಲ್ಲ ಅಂತಂದ್ರೆ ನೀವು ಬರೀ ಈ ಎಲೆಕ್ಟ್ರಿಕಲ್ ಅವ್ರದ ಎಷ್ಟು ಆಸ್ಪಿರೆಂಟ್ಸ್ ಇದ್ರೆ ಆ PDF ನ ಸಪರೇಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ.
ಅಂಡ್ ಅದರಲ್ಲಿ ಸರ್ಚ್ ಮಾಡೋದ್ರಿಂದ ಪೇಜಸ್ ಕಡಿಮೆ ಇದ್ದಷ್ಟು size of the size of the document will be less and searching speed will be more. ಇದು ಸಿಂಪಲ್ ಫಂಡ. ಸೊ ನೀವು ಆ ತರನು ಸರ್ಚ್ ಮಾಡ್ಬೋದು. ಸೊ ಕಂಟ್ರೋಲ್ ಎಫ್ ಹಾಕಿ ಇಲ್ಲಿ ಸರ್ಚ್ ಮಾಡಿದಾಗ ಅವರ ರೋಲ್ ನಂಬರ್ಗೆ ಅವರ ಡೇಟ್ ಆಫ್ ಬರ್ತ್ ಏನನ್ನೋದು ಇಲ್ಲಿ ಗೊತ್ತಾಗುತ್ತೆ. 30/12/1993. ಈಗ ನಾನು ಅದನ್ನ ಇಲ್ಲಿ ಇನ್ಪುಟ್ ಮಾಡ್ತೀನಿ. ಓಕೆ, ಎಲ್ಲಿ ಮಾಡುವ, ಇಲ್ಲಿ ಇನ್ಪುಟ್ ಮಾಡುವ. ಸೊ ಈಗ ನಾವು ಡೇಟ್ ಆಫ್ ಬರ್ತ್ ಹಾಕತ್ತೆ 13/12/1993. ಕರೆಕ್ಟಾ? ಅಲ್ಲ, 30/12. ಓಕೆ, ವಾಟ್ ಇಸ್ ದಟ್? 30/12. ಇದು 30 ಇರಬೇಕು. 30/12/1993. ಅವ್ರ ನಂಬರ್ ಹಾಕಿದ್ದೇನೆ, ಜಸ್ಟ್ ಸಬ್ಮಿಟ್ ಮಾಡಿ. ಅವರ ರಿಸಲ್ಟ್ ಬಂದಿದೆ. ಓಕೆ, ಎಷ್ಟು? ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಲ್ಲಿ ಅವರ ಫಲಿತಾಂಶ 32. ಓಕೆ, ಇದು ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಈ ತರ ನೀವು ಸರ್ಚ್ ಮಾಡಬಹುದು ಎಲ್ಲಾ ವಿದ್ಯಾರ್ಥಿಗಳದು ಅಂತ. ಓಕೆ, ಇದು ಮೈನ್ ಇಂಪಾರ್ಟೆಂಟ್ ಏನಂತಂದ್ರೆ ನಿಮ್ಮ OMR ಕಾಪಿನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಷ್ಟೇ ಮಾರ್ಕ್ಸ್ ಬಂದಿದೆಯಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡಲು KEAದವರು ತುಂಬಾ ನೀಟ್ ಅಂಡ್ ಕ್ಲಿಯರ್ ಆಗಿ ಅವರ ಕೀ ಆನ್ಸರ್ಸ್, ಯಾವ ಕ್ವಶನ್ಗೆ ಅವ್ರು ಹಾಕಿರೋ ಆನ್ಸರ್ ಹಾಗೂ KEA ಕೊಟ್ಟಿರೋ ಅಂತ ಆನ್ಸರ್ಗೆ ಮಾರ್ಕ್ಸ್ ಬಂದಿದೆ ಇಲ್ಲ ಅಂದ್ರೆ ಕಳೆದಿದ್ದಾರೆ. ಆ ಡೀಟೇಲ್ಸ್ ಸಹ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಸಹ ನೀವು ನೋಡ್ಬೋದು ಗೈಸ್. ಓಕೆ, ಇದನ್ನ ಸಹ ನೀವು ಚೆಕ್ ಮಾಡ್ಬೋದು. ಸೊ ಟೋಟಲ್ ಎಷ್ಟು ಅಟೆಂಡ್ ಮಾಡಿದಾರಾ, ಎಷ್ಟು ರಾಂಗ್ ಆಗಿದೆ ಅಂಡ್ ಎಷ್ಟು ಅನ್ಅಟೆಂಡೆಡ್ ಇದ್ದಾರೆ, ಎಷ್ಟು ಕ್ವಶನ್ಸ್ ಬಿಟ್ಟಿದ್ದಾರೆ ಅಂಡ್ ದೆನ್ ಟೋಟಲ್ ಮಾರ್ಕ್ಸ್ ಗೊತ್ತಾಗುತ್ತೆ. ಸೊ ಇದೇ ತರ ಇನ್ನೊಂದು ವಿದ್ಯಾರ್ಥಿದು ಸಹ ನಾವು ಚೆಕ್ ಮಾಡೋಣ. ಕ್ಯಾಂಡಿಡೇಟ್ ನೋಡೋದಾದ್ರೆ ಶ್ರೀನಿವಾಸ್ ಪೂಜಾರ್ ಅಂತ ಇದ್ದಾರೆ. ಓಕೆ, ಸೊ ಇವರದು ಸಹ ನಾನು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡ್ತೀನಿ. ಫಸ್ಟ್ ಅವರ ಡೇಟ್ ಆಫ್ ಬರ್ತ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಕರೆಕ್ಟಾ? ಸೊ ಈ ಪರ್ಟಿಕ್ಯುಲರ್ ನೇಮ್ ನ ಶ್ರೀನಿವಾಸ್ ಪೂಜಾರ್ ಅನ್ನೋದನ್ನ ಈ ಸ್ಕೋರ್ ಲಿಸ್ಟ್ ಅಲ್ಲಿ ಫಸ್ಟ್ ಸರ್ಚ್ ಮಾಡ್ಬೇಕು. ನೀವು ಏನು ಸ್ಕೋರ್ ಲಿಸ್ಟ್ ಅಲ್ಲಿ ಶ್ರೀನಿವಾಸ್ ಪೂಜಾರ್ ನೋಡಿ, ಜಸ್ಟ್ ಟೈಪ್ ಮಾಡ್ತಿದ್ದಂಗೆ ಬಂದ್ಬಿಡ್ತಿಲ್ಲ. ಓಕೆ, ಶ್ರೀನಿವಾಸ್ ಪೂಜಾರ್ ಫಸ್ಟ್ ಅಲ್ಲೇ ಇದ್ದಾರೆ. ಲಾಸ್ಟ್ ಟೈಮ್ ಅವರ ಸ್ಕೋರ್ ತುಂಬಾ ಕಡಿಮೆ ಇದೆ, ಬಟ್ ನಮಗ್ ಬೇಕಾಗಿರೋದು ಅವರ ಈ ನಂಬರ್. ಓಕೆ, ಈ ನಂಬರ್ ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಬಂದು ಈ ಮಾಸ್ಟರ್ ಲಿಸ್ಟ್ ಅಲ್ಲಿ ನೀವು ಪೇಸ್ಟ್ ಮಾಡ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಇಮಿಡಿಯೇಟ್ಲಿ ಇಟ್ ವಿಲ್ ಫೈಂಡ್ ಔಟ್. ನೋಡಿ, ಫೈಂಡ್ ಮಾಡಿದೆ. ಈಗ ಇವರ ಡೇಟ್ ಆಫ್ ಬರ್ತ್ 8/10/1991. ಓಕೆ, 8/10/1991 ಹಾಕಿ ಇಲ್ಲಿ 8/10/1991. ಇಲ್ಲ, ಅವರ ನಂಬರ್ ಹಾಕ್ಬೇಕಾಗತ್ತೆ. ಇವ್ರದ್ದು 1080111015. ಓಕೆ, 015. ಜಸ್ಟ್ ಲಾಸ್ಟ್ ಡಿಜಿಟ್ ಚೇಂಜ್ ಮಾಡಿದ್ರೆ ಸಾಕು. ಸಬ್ಮಿಟ್ ಮಾಡಿ. ಅವರದು ಸಹ ರಿಸಲ್ಟ್ ಬಂದಿದೆ. ಓ ನೋ. ಓಕೆ, ಎನಿವೆ, ಸೊ ಯಾರ್ ಸ್ಕೋರ್ ಅವ್ರಿಗಿರುತ್ತೆ. ಇವರು ಜಾಸ್ತಿ ಅಟೆಂಡ್ ಮಾಡಿರೋದೇ ಕಡಿಮೆ, 14 ಕ್ವಶನ್ಸ್ ಕರೆಕ್ಟ್ ಆಗಿದೆ ಅಂಡ್ 0.347 ಇಸ್ ದೈರ್ ಮಾರ್ಕ್ಸ್. ಸೊ ನಾವು ಲಿಸ್ಟ್ ಸಹ ಓಪನ್ ಮಾಡಿ ನೋಡ್ಬೋದು. ಸೊ ಈ ತರ ಕಂಪ್ಲೀಟ್ ಆಗಿ 100ಕ್ಕೆ 100 ಅಟೆಂಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಓಕೆ, ವೆರಿ ನೈಸ್. ಓಕೆ, ಸೊ ಈ ತರ ಗೈಸ್ ನೀವು ಚೆಕ್ ಮಾಡ್ಬೋದು. ಸೊ ಇದೇ ತರ ಇನ್ನೊಂದು ಕ್ಯಾಂಡಿಡೇಟ್ ನಾವು ಚೆಕ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಅಲ್ಲಿ ಹೋದ್ರೆ ಆಶೀಶ್ ಪರ್ವೀನ್ ಅಂತ ಇದೆ. ಓಕೆ, ಇದನ್ನ ಸಹ ನೋಡೋಣ. ಆಶೀಶ್ ಪರ್ವೀನ್. ಓಕೆ, KPCL ಸ್ಕೋರ್ ಲಿಸ್ಟ್ ಅಲ್ಲಿ ತೆಗಿರಿ, ಸರ್ಚ್ ಆಶೀಶ್. ಕರೆಕ್ಟ್ ಸ್ಪೆಲ್ಲಿಂಗ್ ನೋಡ್ಬೇಕು ನೀವು, AAISH. ಓಕೆ, AAISH. ಆಯಿಷಾ ಪರ್ವೀನ್, ಸಾರಿ. ಸೊ ಆಯಿಷಾ ಪರ್ವೀನ್ ಅವ್ರದ್ದು ಎಷ್ಟಂತ ನೋಡೋಣ. ಲಾಸ್ಟ್ ಟೈಮ್ 10 ಬಂದಿತ್ತು, ಈ ಸಲ ಎಷ್ಟು ಬಂದಿದೆ. ಸೊ ಇಲ್ಲಿ ಹಾಕಿ ಇಲ್ಲಿ ಸರ್ಚ್ ಮಾಡಿ, ಮಾಸ್ಟರ್ ಲಿಸ್ಟ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೆ. ಅವರದು ಸಹ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಾಗುತ್ತೆ. ಸೊ 8/8/1991. ಓಕೆ, 8/8/1991 ಅಂಡ್ ಇಲ್ಲಿ ಅವರ ನಂಬರ್ 017. ಓಕೆ, 017. Date of birth was 8/8/1991. 8/8/1991. ಸೇಮ್. ಜಸ್ಟ್ ಸಬ್ಮಿಟ್ ಮಾಡಿ. ಇವರೇ ಸರ ವೆರಿ ಗುಡ್. 32 ಮಾರ್ಕ್ಸ್ ಕರೆಕ್ಟ್ ಆಗಿದೆ ಅಂಡ್ 22.343 ಮಾರ್ಕ್ಸ್ ಒಬ್ಟೈನ್ ಆಗಿದೆ ಆಫ್ಟರ್ ನೆಗೆಟಿವ್. ಸೊ ಈ ತರ ನೀವು ಎಲ್ಲಾ ವಿದ್ಯಾರ್ಥಿಗಳ ಸ್ಕೋರ್ ಅನ್ನು ಚೆಕ್ ಮಾಡಬಹುದು. ತುಂಬಾ ಬೇಗನೆ ಚೆಕ್ ಮಾಡಬಹುದು, ಅದೇನಷ್ಟು ಟೈಮ್ ಹಿಡಿಯಲ್ಲ. ಓಕೆ, ಸೊ ಇದೇ ತರ
ನೀವು ಸ್ಕೋರ್ಸ್ ನ ಚೆಕ್ ಮಾಡ್ಕೊಳ್ಳಿ. ಯಾರು ನಿಮ್ಗಿಂತೂ ಜಾಸ್ತಿ ಸ್ಕೋರ್ ಇದ್ದಾರೆ ಅವ್ರದ್ದು ಬೇಕಂದ್ರೆ ನೀವು ನೇಮ್ಸ್ ಬರ್ಕೊಳ್ಳಿ. ಬರ್ಕೊಂಡಿದ ನಂತರ ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಪ್ರಿಪೇರ್ ಸಪರೇಟ್ ಆನ್ ಎಕ್ಸೆಲ್ ಬಿಫೋರ್ ದ KEA ಅನೌನ್ಸಸ್ ದ ರಿಸಲ್ಟ್. ಸೊ ಈ ತರ ನೀವು ಹಲವಾರು ವಿದ್ಯಾರ್ಥಿಗಳ ರಿಸಲ್ಟ್ಸ್ ಅನ್ನು ಸಹ ಚೆಕ್ ಮಾಡ್ಬೋದು. ಅಂಡ್ ನಿಮ್ಮ ಪೊಸಿಷನ್ ಎಲ್ಲಿದೆ ಅಂತಾನು ಸಹ ನೀವು ನೋಡ್ಬೋದು. ಸೊ ನಿಮ್ಮ ಮೇಲೆ ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಾದ್ರೆ ಸ್ಟಾರ್ಟ್ ಟು ಸರ್ಚ್ ಅಟ್ ಲೀಸ್ಟ್ ಸಮ್ 50 ನೇಮ್ಸ್ ಆ ತರ ಸರ್ಚ್ ಮಾಡೋದ್ರಿಂದ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಓಕೆ, 50 ಜನದಲ್ಲಿ ಇಷ್ಟು ಜನ ಇದ್ದಾರೆ ನನ್ನ ಮೇಲೆ ಅಂತಂದ್ರೆ ಇನ್ನು ಉಳಿದಿರೋ ಜನದಲ್ಲಿ ಎಷ್ಟು ಜನ ಇರ್ತಾರೆ ಅಂಡ್ ಸೀಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಸೊ ದಟ್ ಹಿ ವಿಲ್ ಕಮ್ ಟು ನೋ ಆನ್ ಅಪ್ರಾಕ್ಸಿಮೇಟ್ ಬೇಸಿಸ್. ಓಕೆ, ಸೊ ಈ ತರ ಸ್ಕೋರ್ಸ್ ಲಿಸ್ಟ್ ನ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಅಂಡ್ ಸದ್ಯದಲ್ಲೇ KEA ದವರು ಸಹ ಇದನ್ನ ಸಹ ಬಿಡ್ತಾರೆ, ಏನಂತೀರಾ, ಐ ಮೀನ್ ದ ಡಿಟೇಲ್ಡ್ ಲಿಸ್ಟ್ ಸಹ ಬಿಡ್ತಾರೆ. 8ನೇ ತಾರೀಕು ಮೇ ಬಿ ಬಿಡ್ಬೋದು ಅಥವಾ ನಾಳೆನೂ ಬಿಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ನಾಳೆ ತನಕ ಕಾಲಾವಧಿ ಕೊಟ್ಟಿದ್ದಾರೆ. ಯಾರ್ದೆಲ್ಲ ಸ್ಕೋರ್ಸ್ ಅವೇನಾದ್ರೂ ಕರೆಕ್ಟ್ ಆಗಿ ಇಲ್ಲ ಅಂದಲ್ಲಿ ಅದನ್ನು ಸಹ ನಾವು ಚೆಕ್ ಮಾಡುವ ಏನಂತ ಕೊಟ್ಟಿದ್ದಾರೆ ಅನ್ನೋದು. KEA ದವರು ಏನಂತ ಕೊಟ್ಟಿದ್ದಾರೆ ಡೀಟೇಲ್ಸ್ ಅದನ್ನ ನೋಡೋಣ. ಓಕೆ, ಇಲ್ಲೊಂದು ರಿವೈಸ್ಡ್ ಕೀ ಆನ್ಸರ್ಸ್ ಅಲ್ಲಿ ಒಂದು ನೋಟ್ ಇದೆ. ಈ ನೋಟ್ ನ ನೀವು ಓದ್ಬೇಕು. ಈ ನೋಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ನೋಟ್. ಓಕೆ, ಝೂಮ್ ಮಾಡುವ. ಕರ್ನಾಟಕ ವಿದ್ಯುತ್ ಹಾಗೂ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಷ್ಕೃತ ಕೀ ಉತ್ತರಗಳನ್ನು ಹಾಗೂ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್, ಇದೆಲ್ಲ ಡೇಟ್ಸ್ 27, 28 ಎಕ್ಸಾಮ್ ಬರ್ದಿದ್ರಿ. ನಂತರ 28ನೇ ತಾರೀಕು ಕನ್ನಡ ಎಕ್ಸಾಮು ಸಹ ನಡೆದಿತ್ತು. ಕೀ ಉತ್ತರಗಳು ಬಿಟ್ಟಿದ್ರು ವೆಬ್ಸೈಟ್ ಅಲ್ಲಿ. ಅದನ್ನ ಅಬ್ಜೆಕ್ಷನ್ಸ್ ಗಾಗಿ 30th ತನಕ ಡೇಟ್ ಕೊಟ್ಟಿದ್ರು. ಓಕೆ, ಅದಾದ ನಂತರ ಒಂದು ತಜ್ಞರ ಸಮಿತಿ ಅಂದ್ರೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಟೀಮ್ ಮುಖಾಂತರ ಅವ್ರೇನ್ ಮಾಡಿದ್ದಾರೆ, 5ನೇ ತಾರೀಕು 1ನೇ ತಿಂಗಳು ಆಫ್ 2026 ಅಲ್ಲಿ ಅವ್ರೇನ್ ಮಾಡಿದ್ದಾರೆ, ನಿಮ್ಗೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಪಟ್ಟಿಯನ್ನು ಏನು ಬಿಟ್ಟಿಲ್ಲ, ತಾತ್ಕಾಲಿಕ ಅಂಕ ಲಿಂಕ್ ಅನ್ನು ಬಿಟ್ಟಿದ್ದಾರೆ. ಈ ವರ್ಡ್ಸ್ ನ ಕರೆಕ್ಷನ್ ಮಾಡ್ಕೋಬೇಕು ಅವರು. ಪಟ್ಟಿ ಅಂತಂದ್ರೆ ಇಟ್ಸ್ ಎ ಲಿಸ್ಟ್. ಓಕೆ, ತಾತ್ಕಾಲಿಕ ಅಂಕಪಟ್ಟಿ ಅಂತ ಕರಿಬಾರ್ದು. ಮೇ ಬಿ ದೇ ಕ್ಯಾನ್ ಕಾಲ್ ಇಟ್ ಆಸ್ ಸಮ್ ಅದರ್ ಥಿಂಗ್. ಸೊ ಪ್ರಕಟಿತ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್, ಈ ಪೋರ್ಟಲ್ ಮೂಲಕ ದಿನಾಂಕ 7/1/2026 ಬೆಳಿಗ್ಗೆ 11 ಗಂಟೆ ಒಳಗೆ ಸಲ್ಲಿಸಬಹುದಾಗಿದೆ. ಕೀ ಉತ್ತರಗಳು ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಈ ಹಂತದಲ್ಲಿ ಪರಿಗಣಿಸಲಾಗುವುದಿಲ್ಲ. ನೋಡಿ, ವೆರಿ ಇಂಪಾರ್ಟೆಂಟ್. ಏನು, ಈ ತಾತ್ಕಾಲಿಕ ಅಂಕಪಟ್ಟಿ ಏನ್ ಬಿಟ್ಟಿದ್ದಾರೆ, ಆ ಅಂಕಪಟ್ಟಿ ಮೇಲೆ ಏನಾದ್ರೂ, ಆ ಸ್ಕೋರ್ ಬಿಟ್ಟಿರೋದ್ರ ಮೇಲೆ ಏನಾದ್ರೂ ನಿಮ್ಮ ಆಕ್ಷೇಪಣೆಗಳಿದ್ರೆ, ಅಬ್ಜೆಕ್ಷನ್ಸ್ ಇದ್ರೆ, ನೀವು ಈ ಪರ್ಟಿಕ್ಯುಲರ್ ಲಿಂಕ್ ನ ತಗೊಂಡು ನೀವು ಸಬ್ಮಿಟ್ ಮಾಡಬಹುದು. ಓಕೆ, ಈ ಲಿಂಕ್ ನ ಓಪನ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮಾಡಬಹುದು. ಇಲ್ಲ ಅಂದಲ್ಲಿ ನೀವು ಇಲ್ಲ ನಾನು ಕೀ ಆನ್ಸರ್ದೇ ಅಬ್ಜೆಕ್ಷನ್ ಹಾಕ್ಬೇಕು ಅಂದ್ರೆ ಇಲ್ಲಿ ನಡೆಯಲ್ಲ ಅಂತ ಹೇಳ್ತಿದ್ದಾರೆ ಅವ್ರು. ಕೀ ಆನ್ಸರ್ಸ್ ಮುಗಿದ ಕತೆ ಈ ಹಂತದಲ್ಲೇ ಮುಗ್ದಿದೆ. ಇನ್ನು ಸ್ಕೋರ್ ಪಡೆದಿರೋ ಸ್ಕೋರ್ ಲಿಸ್ಟ್ ಏನಿದೆ, ಸ್ಕೋರ್ ಲಿಸ್ಟ್ ಅಲ್ಲಿ ಎಷ್ಟು ಸ್ಕೋರ್ ಬಂದಿದೆ ಅಲ್ವಾ, ಆ ಸ್ಕೋರ್ ಮೇಲೆ ಏನಾದ್ರೂ ಅಬ್ಜೆಕ್ಷನ್ ಇದೆ, ನೀವು ನಿಮ್ಮ OMR ನಿಂದ ಇದಕ್ಕೂ ಸಹ ವೆರಿಫೈ ಮಾಡ್ಕೋಬಹುದು. ಯಾವ್ದು ಕರೆಕ್ಟ್ ಇದೆ, ಯಾವ್ದು ರಾಂಗ್ ಇದೆ ಅಂತ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಮಿಸ್ ಆಗೋದು 1 ಮಾರ್ಕ್ 10 ಮಾರ್ಕಿಂದ ಅಲ್ಲ, 0.33. ಯಾಕಂದ್ರೆ ಇವಾಗ ನೆಗೆಟಿವ್ ಇರೋ ಕಾರಣದಿಂದ 0.33 ನಲ್ಲೂ ನಿಮ್ಮ ಪೊಸಿಷನ್ ಮಿಸ್ ಆಗೋದು ಹಾಗೂ ನಿಮ್ಮ ಜಾಬ್ ಕಳ್ಕೊಳ್ಳೋದು ಸಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಐ ಸಜೆಸ್ಟ್ ಯು ಎವ್ರಿ ಆಸ್ಪಿರೆಂಟ್ ಜಸ್ಟ್ ಸ್ಕೋರ್ ಅಷ್ಟೇ ಚೆಕ್ ಮಾಡೋದಲ್ಲ, ಇನ್ನೊಮ್ಮೆ ಸ್ಕೋರ್ ಜೊತೆಗೆ OMR ಅಂಡ್ OMR ಜೊತೆಲಿ ಇಟ್ಕೊಂಡು ಅವ್ರು ಬಿಟ್ಟಿರೋಂತಹ ಲಿಸ್ಟಿನ ಪಟ್ಟಿ ಯಾವುದು ಇದು, ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ಮತ್ತೆ. ಈ ಪಟ್ಟಿ ಶೋರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಬರುತ್ತಲ್ವಾ, ಈ ಪಟ್ಟಿನ ಹಾಗೂ ನಿಮ್ಮಲ್ಲಿ ಇರೋಂತಹ OMR ಕಾಪಿ ಕರೆಕ್ಟ್ ಆಗಿ ಇಟ್ಕೊಂಡು ಟ್ಯಾಲಿ ಮಾಡಿದಾಗ ಇಲ್ಲಿ ನೋಡಿ ಎಷ್ಟು ಕ್ವಶನ್ಸ್ ಬಿಟ್ಟಿದೀವಿ, ಅದಕ್ಕೆ ಮಾರ್ಕ್ಸ್ ಹಾಕೊಳಕ್ ಬೇಕಾಗಿಲ್ಲ. ಓಕೆ, ಇಲ್ಲಿ ನೋಡಿ ಈ ಗ್ರೇಸ್ ಮಾರ್ಕ್ ಯಾರಿಗೆ ಬಂದಿದೆ ಅಂತಾನು ಸಹ ಇಲ್ಲೇ ನೋಡ್ಬೋದು ನೀವು. ಇಲ್ಲಿ 2 or 3 ಅಂತ ಕೊಟ್ಟಿದ್ದಾರೆ, ಇವ್ರು ಚೂಸೇ ಮಾಡಿಲ್ಲ. ಯಾಕಂತಂದ್ರೆ ಇವ್ರು ನೋಡಿ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಕ್ಯಾಂಡಿಡೇಟ್ 5ನೇ ಆಪ್ಷನ್ ಚೂಸ್ ಮಾಡಿದ್ದಾರೆ. 5ನೇ ಆಪ್ಷನ್ ಚೂಸ್ ಮಾಡದೆ ಬರುತ್ತಾ ಅಂತ ಕೇಳಿರೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಇದೆ ನಿಮ್ಮ ಪ್ರಶ್ನೆ ಅಲ್ಲ, ಇಲ್ಲಿ ಇದೆ ನಿಮ್ಮ ಉತ್ತರ.
ಐದನೇ ಆಪ್ಷನ್ ಚೂಸ್ ಮಾಡಿದ್ರು ಸಹ ಇಫ್ ಯು ಆರ್ ನಾಟ್ ಅಟೆಂಡೆಡ್, ಇಫ್ ಯು ಹ್ಯಾವ್ ನಾಟ್ ಅಟೆಂಡೆಡ್ ದಟ್ ಕ್ವಶನ್, ನಿಮಗೆ ಮಾರ್ಕ್ಸ್ ಬರಲ್ಲ, ಗ್ರೇಸ್ ಮಾರ್ಕ್ಸ್ ಬರಲ್ಲ. ಗ್ರೇಸ್ ಮಾರ್ಕ್ಸ್ ಈಸ್ ಓನ್ಲಿ ಟು ದೋಸ್ ಹೂ ಆಪ್ಟೆಡ್ ಫ್ರಮ್ 1 to 4. ಓಕೆ, ಇದನ್ನು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ ನೋಡಿ. ಇಲ್ಲ ಸಾರಿ ಗೈಸ್, ಇಲ್ಲಿ ಅವರು 2 or 3 ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಯಾವ್ದು ಆಪ್ಷನ್ ಚೂಸ್ ಮಾಡಿಲ್ಲ, 5th ಅಂತ ಚೂಸ್ ಮಾಡಿದಕ್ಕಾಗಿ ಅವ್ರಿಗೆ ಇಲ್ಲಿ ಮಾರ್ಕ್ಸ್ ಕೊಟ್ಟಿಲ್ಲ. ಬಟ್ ಇಲ್ಲಿ ಗ್ರೇಸ್ ನೋಡಿ, 5ನೇ ಆಪ್ಷನ್ ಚೂಸ್ ಮಾಡಿದ್ರು ಸಹ ನಿಮಗೆ ಗ್ರೇಸ್ ಕೊಟ್ಟಿದ್ದಾರೆ. ಓಕೆ, KA has not done any mistake, it is all very clear. ಇಲ್ಲಿ ನೋಡಿ 5ನೇ ಆಪ್ಷನ್ ಚೂಸ್ ಮಾಡಿದ್ರು ಸಹ ಅವರಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಓಕೆ, ಸೊ ಗ್ರೇಸ್ ಮಾರ್ಕ್ಸ್ ಈಸ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್ ಅಂತ ಹೇಳ್ಬೋದು. 1ರಿಂದ 5th ಆಪ್ಷನ್ಸ್ ಅಲ್ಲಿ ಎಲ್ಲೇ ಚೂಸ್ ಮಾಡಿದ್ರು ಸಹ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದಿರುತ್ತೆ. ಅಂಡ್ ಅವ್ರು ಕೊಟ್ಟಿರೋಂತಹ ಕೀ ಆನ್ಸರ್ಸ್ ಅಲ್ಲಿ ಕರೆಕ್ಟ್ ಆಗಿ 2 or 3 ಅಂತ ಈ ತರ ಕೊಟ್ಟಿದ್ರೆ, 1 or 2 ಅಂತ ಕೊಟ್ಟಿದ್ರೆ, ನೀವು ಆಪ್ಷನ್ಸ್ ನ ಚೂಸ್ ಮಾಡಿದ್ದಿಲ್ಲಂಗೆ 5th ಆಪ್ಷನ್ ನ ಚೂಸ್ ಮಾಡಿದ್ರೆ ಆಗ ನಿಮಗೆ ಈ ಮಾರ್ಕ್ಸ್ ಬರಲ್ಲ. ಓಕೆ, ಸೊ ಈ ತರ ನಿಮ್ಮ OMR ಕಾಪಿ ಹಾಗೂ ಇವ್ರು ಬಿಟ್ಟಿರೋಂತಹ ಈ ಕಾಪಿ ಎರಡನ್ನು ಟ್ಯಾಲಿ ಮಾಡಿ ಎಲ್ಲದಕ್ಕೂ ಕರೆಕ್ಟ್ ಆಗಿ ಹಾಕಿದಾರಾ, ಏನಾದ್ರೂ ಮಿಸ್ಟೇಕ್ ಇದೆನಾ ಅನ್ನೋದು ನೀವೀಗ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದರ ನಂತರನ ನಿಮ್ಮಲ್ಲಿ ಬರೋಂತಹ ಕ್ಯಾಲ್ಕುಲೇಷನ್ ರಿಸಲ್ಟ್ ಹಾಗೂ ಇವ್ರು ಕೊಟ್ಟಿರೋಂತಹ ರಿಸಲ್ಟ್ ಟ್ಯಾಲಿ ಆಗಿ ಮ್ಯಾಚ್ ಆಗಬೇಕು. ವೆರಿ ಇಂಪಾರ್ಟೆಂಟ್. ಓಕೆ, ಮ್ಯಾಚ್ ಆದಾಗ ದೆನ್ ದೇರ್ ಆರ್ ನೋ ಎರರ್ಸ್. ಐ ಬಿಲೀವ್ ಯೂಶಲಿ ಡಿಜಿಟಲೈಸ್ಡ್ ಎರರ್ಸ್ ಆರ್ ವೆರಿ ಲೆಸ್ ಇನ್ ನಂಬರ್ ಕೇಳಿದ್ರೆ, ಯಾಕಂದ್ರೆ ಡಿಜಿಟಲ್ ಎರರ್ಸ್ ತುಂಬಾ ಕಡಿಮೆ, ಎಲ್ಲ ಆಲ್ಮೋಸ್ಟ್ ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಎನಿವೆ, ನಮ್ಮ ಕರ್ತವ್ಯ ಏನಂತಂದ್ರೆ ಆ 0.33 ನಲ್ಲೂ ಹೋಗೋ ಚಾನ್ಸಸ್ ಇರೋದ ಕಾರಣದಿಂದ ನಾವು ಬಿಟ್ಕೊಳ್ಳೋದು ಬೇಡ. ಸೊ ಲೆಟ್ ಅಸ್ ಪುಟ್ ಅವರ್ ಎಫರ್ಟ್ಸ್ ಅಂಡ್ ಕ್ರಾಸ್ ಚೆಕ್ ಆಲ್ ಡೀಟೇಲ್ಸ್ ಪಿನ್ ಬೈ ಪಿನ್ ಅಂಡ್ ವೆರಿ ಕ್ಲಿಯರ್ ಅಂಡ್ ಕ್ರಿಸ್ಟಲ್. ಸೊ ಈ ತರ ನೀವು ನಿಮ್ಮ ಸ್ಕೋರ್ಸ್ ನ ವೆರಿಫೈ ಮಾಡ್ಕೊಳ್ಳಿ. ಅಂಡ್ ನಂತರ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ದಲ್ಲಿ ಆ ಪರ್ಟಿಕ್ಯುಲರ್ ಲಿಂಕ್ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಅಬ್ಜೆಕ್ಷನ್ ಮಾಡ್ಬೇಕಂದವರು ಮಾತ್ರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಬ್ಜೆಕ್ಷನ್ಸ್ ನ ರೈಸ್ ಮಾಡ್ಕೋಬಹುದು. ಓಕೆ ಗೈಸ್, ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಈಚ್ ಇನ್ಫಾರ್ಮೇಶನ್ ವಿ ಪುಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಕಂಪ್ಲೀಟ್ ಪ್ರಾಸೆಸ್ ಅಲ್ಲಿ ಸಿಂಗಲ್ ಸ್ಟೆಪ್ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. And I wish you all the best. See you in the next session, guys. Good day. Take care. Bye.